ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಕಾವೇರಿ ಅವರ ಮುಖವಾಡ ಮಗನ ಮುಂದೆ ಕಳಚಿ ಬಿದ್ದೇ ಬಿಡ್ತಾ ಅಥವಾ ಎಸ್ಕೇಪ್ ಏನಾದರೂ ಆದ್ರೆ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಹತ್ರ ಕಾವೇರಿ ಅವರು ಅಂಗಲಾಚಿ ಬೇಡ್ಕೊತಿದ್ದಾರೆ, ಕೇಳ್ಕೊತಿದ್ದಾರೆ ಅಂತಾನೆ ಹೇಳ್ಬಹುದು. ಆದರೆ ಸುಪ್ರೀತಾ ಅವ್ರಿಗಂತೂ ಖಂಡಿತ ಅನುಮಾನ ಬಂದಿದೆ ಕಾವೇರಿ ಅವ್ರ ಮೇಲೆ. ಸೂಪ್ನ ಮಾಡ್ಕೊಂಡು ಹೋಗೋದು, ವೈಷ್ಣವ್ನ ಹೊರಗಡೆ ಕಳಿಸೋದು, ಏನೋ ಪಿತೂರಿ ಮಾಡ್ತಿದ್ದಾರೆ ಅಂತ. ಈ ಮನೇಲಿ ಏನೇನೋ ಆಗ್ತಿದೆ ಅಣ್ಣ, ನಮ್ಗೆ ಗೊತ್ತಿಲ್ಲದಾಗ ಏನು ಅನ್ನೋದನ್ನ ತಿಳ್ಕೊಬೇಕು ಅಂತಿದ್ರೆ ಏನಾಗ್ತದೆ, ಸುಮ್ಮನೆ ನೀನೇ ಏನೇನೋ ಕುತ್ಕೊಂಡು ಯೋಚನೆ ಮಾಡ್ತಿದ್ಯಾ ಅಷ್ಟೇ ಅಂತ ಕೃಷ್ಣ ಅವರು ಹೇಳ್ತಿದ್ರೆ. ಇಲ್ಲ ಅಣ್ಣ, ಕಾವೇರಿ ಅದಕ್ಕೆ ಯಾವುದೇ ಒಂದು ರೀಸನ್ ಇಲ್ಲದೆ ಕೂಡ ಏನೂ ಮಾಡೋದಿಲ್ಲ. ಅಂಥವ್ರು ಇವತ್ತು ಲಕ್ಷ್ಮಿಗೆ ಸೂಪ್ ಮಾಡ್ಕೊಂಡು ಹೋಗಿ ಅವ್ರು ರೂಮಲ್ಲಿದ್ದಾರೆ ಅಂದರೆ ಏನರ್ಥ, ವೈಷ್ಣವ್ನ ಕೂಡ ಹೊರಗಡೆ ಕಳಿಸಿದ್ದಾರೆ ಅಂದಾಗ ಅವಳಿಗೆ ಸೊಸೆ ಬಗ್ಗೆ ಪ್ರೀತಿ ಜಾಸ್ತಿ ಆಗಿರ್ಬೋದು, ಜೊತೆಗೆ ತನ್ನ ಮಾಡಿದ್ದು ತಪ್ಪು ಅಂತ ಅರ್ಥ ಆಗಿ ಗಿಲ್ಟ್ ಫೀಲ್ ಆಗಿರ್ಬೋದು, ಬದಲಾಗಿರ್ಬೋದು. ಅದನ್ನ ಬಿಟ್ಟು ಯಾಕೆ ರೀತಿ ಅನ್ಕೋತಿದ್ಯಾ ಅಂದಾಗ ಏನು ಕಾವೇರಿ ಅದಕ್ಕೆ ಬದಲಾಗೋದ ಖಂಡಿತ ಚಾನ್ಸೇ ಇಲ್ಲ ಅವ್ರು ಬದಲಾಗೋಕ್ಕೆ. ಅವರು ಒಂದು ಉಸಿರಾಡ್ತಾ ಇದ್ರು ಕೂಡ ಬದುಕ್ತಿದ್ದೀನಿ ಅಂತ ಉಸಿರಾಡ್ತಿದ್ದಾರೆ, ಇಲ್ಲಾಂದರೆ ಉಸಿರನ್ನು ಕೂಡ ಯಾಕಪ್ಪ ಆಡಬೇಕು ಅಂತ ಯೋಚನೆ ಮಾಡೋರವರು. ಒಂದು ಸಣ್ಣ ಒಂದು ಲಾಭ ಇಲ್ಲದೆ ಒಂದು ಕೆಲಸ ಕೂಡ ಮಾಡೋಕ್ಕೆ ಹೋಗೋರಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಇನ್ನೇನೋ ಅನಾಹುತ ಘಟಿಸ್ಬೋದು ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ. ಅಶ್ವಲ್ ಗಂಗಾ ಕಾಯಿಲಿ ಎಲ್ಲಿ ಹಿಡಿತಾ ಇದ್ದೇನೆ ಅದು ಇದು ಅಂತ ಕಿಚ್ಕೋತಿದ್ದಾರೆ. ಅಶ್ವಲ್ ವೈಷ್ಣವ್ ಕೂಡ ಬಂದು ಏನಕ್ಕ ಮಾಡ್ತಿದ್ರ ಅಂತ ಕೇಳ್ತಿದ್ರ. ಏನು ಮಾಡ್ತಿದ್ದೀರಾ ಅಂದರೆ ಇಲ್ಲಿ ಒಂದು ಇಲಿ ಸೇರ್ಕೊಂಡ್ಬಿಡ್ದ, ಅದು 100 ಬಟ್ಟೆಗಳನ್ನ ಕಡ್ದು ಚೂರು ಚೂರು ಮಾಡಿಬಿಡುತ್ತೆ. ಅದಕ್ಕೆ ಇವತ್ತು ಅದನ್ನು ಸಂಹಾರ ಮಾಡಿಬಿಡ್ಬೇಕು, ಆಪರೇಷನ್ ರ್ಯಾಟ್ ಅಂತ ಹೇಳಿ ಹೇಳ್ತಿದ್ರೆ. ನೀವು ಕೂಡ ಬನ್ನಿ ಅಣ್ಣ ಹುಡುಕೆ ಅಂತ ಹೇಳಿ ವೈಷ್ಣವ್ಗೂ ಕೂಡ ಇಲಿ ಹುಡ್ಕೋ ಕೆಲಸ ಕೊಟ್ಬಿಡ್ತಾರೆ. ಇದನ್ನ ನೋಡಿದ್ರೆ ಸುಪ್ರೀತಾ ಮತ್ತು ಕೃಷ್ಣ ಅವರು ನಗ್ತಾ ಇದ್ರೆ ಈ ಕಡೆ ಅಂಕಿತ್ ಹೊರಗಡೆ ಹೋಗೋಕೆ ಹೋಗ್ತಿದ್ದಾನೆ. ಎಲ್ಲ ಹೋಗ್ತಿದ್ಯಾ ಅಂಕಿತ್ ಅಂತ ಕೇಳ್ತಿದ್ದಾಗೆ, ಏನು ಮಾತಾಡ್ತಿದ್ಯಾ ಅಮ್ಮ, ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಬಾರ್ದು ಅಂತ ಗೊತ್ತಿಲ್ವಾ, ನೀನೇ ಹೇಳ್ಕೊಟ್ಟು ನೀನೇ ಕೇಳ್ತಿದ್ಯಲ್ಲ ಅಂತ ಅಮ್ಮನ ಮುಖಕ್ಕೆ ನೇರವಾಗಿ ಮಾತನಾಡಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಖಂಡಿತ ಅಂಕಿತ್ ಏನೋ ಮಾಡ್ತಿರ್ಬಹುದು ಅಂತ ಅನ್ಕೊಂಡಿದ್ದೆ. ಇಲ್ಲಿ ಸುಪ್ರೀತಾ ಅವ್ರು ಕೂಡ ಅಂಕಿತ್ ಎಲ್ಗೆ ಹೋಗ್ತಿದ್ದಾನೆ ಅಂತ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ನಂತರ ಈ ಕಡೆ ವಿಧಿ ಕೂಡ ಬರ್ತಾಳೆ, ಕಾರ್ಪೆಂಟರ್ ಬಂದಿರ್ತಾರೆ. ಯಾರು ನೀವು ಅಂತ ಕೇಳ್ತಿದ್ರೆ ವಿಧಿ ನಾನು ಕರ್ಸಿದ್ದು ಫೋಟೋ ಫ್ರೇಮ್ ಹಾಕ್ಸ್ಲಿಕ್ಕೆ, ಯಾಕೆ ಅವ್ರನ್ನ ಕೂಡ ಕರ್ಸ್ಬಾರ್ದ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ, ನಾನಂಥದ್ದೇನು ಹೇಳಿದೆ ಅಂತ ಕೃಷ್ಣ ಅವ್ರು ಹೇಳ್ತಾರೆ. ವಿಧಿ ಕಾರ್ಪೆಂಟರ್ ಕೊಟ್ಕೊಂಡು ಒಳಗಡೆ ಹೋಗ್ತಾಳೆ. ಎಷ್ಟು ಲವರ್ ಕೂಡ ಕಾಲ್ ಮಾಡ್ತಾರೆ. ಈ ಕಡೆ ವಿಧಿ ಅಂತೂ ಯಾರಿಗೂ ಕೂಡ ನನ್ನ ಬರ್ಡೇನೆ ನೆನಪಿಲ್ಲ ಅಂತ ಹೇಳ್ತಿದ್ರೆ, ಇನ್ನೂ ಕೂಡ ಓಲ್ಡ್ ಡೇ ಇದೆ ಅಲ್ವಾ, ಸುಮ್ಮನೆ ಯಾಕೆ ಯೋಚನೆ ಮಾಡ್ತಿದ್ಯಾ, ಖಂಡಿತ ಸರ್ಪ್ರೈಸ್ ಸಿಗುತ್ತೆ ನಿನಗೆ ಅಂತ ಸಮಾಧಾನ ಮಾಡ್ತಾರೆ. ನಂತರ ಈ ಕಡೆ ಲಕ್ಷ್ಮಿ ಹತ್ರ ಕಾವೇರಿ ಅವರು ಅಂಗಲಾಚಿ ಕೇಳ್ಕೊತಿದ್ದಾರೆ, ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಅರ್ಥ ಮಾಡಿಸೋದು ಅಂದರೆ ತಮಗೆ ಹೇಗೆ ಕೆಲಸ ಆಗಬೇಕು ಆ ರೀತಿ ಅರ್ಥ ಮಾಡಿಸಿ ಅವಳನ್ನು ಪೂಸಿ ಹೊಡೆದು ತನ್ನ ದಾರಿಗೆ ಸೆಳ್ಕೊಳ್ಳಿಕ್ಕೆ. ಬಟ್ ಅದು ವರ್ಕೌಟ್ ಆಗ್ತಿಲ್ಲ. ತುಂಬ ಬುದ್ಧಿವಂತೆ ಆಗಿರ್ತಕ್ಕಂಥ ಲಕ್ಷ್ಮಿನ ಅಷ್ಟು ಸುಲಭಕ್ಕೆ ಹೇಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಕಾವೇರಿಯವರು ಶತಾಯ ಗತಾಯ ಟ್ರೈ ಮಾಡ್ತಿದ್ದಾರೆ. ನೋಡಮ್ಮ ಲಕ್ಷ್ಮಿ, ಇವತ್ತು ನಮಗೆ ಸರಿ ಅನ್ಸೋದು ಅವತ್ತು ಸರಿ ಇಲ್ಲದೆ ಅನ್ಸಿರ್ಬೋದು, ಜೊತೆಗೆ ಅವತ್ತು ನಮಗೆ ಪರಿಸ್ಥಿತಿ ಸಮಯ ಬೇರೆ ಇರುತ್ತೆ. ಅವತ್ತು ನಾವು ಅದೇ ಪರಿಸ್ಥಿತಿ ಸಮಯಕ್ಕೆ ಆ ರೀತಿ ಮಾಡಿರ್ತೀವಿ, ಆಗದ್ ಮಾತ್ರಕ್ಕೆ ಅದು ತಪ್ಪು ಅಂತ ಅಲ್ಲ ಅಲ್ವಾ. ಇವತ್ತಿನ ಸಿಚುವೇಶನ್ಲಿ ಅದು ಬೇರೆ ರೀತಿ ಕಾಣಬಹುದಲ್ವಾ. ಅವತ್ತಿಗೆ ಇವತ್ತು ಉತ್ತರ ಕೊಡು ಅಂದರೆ ಹೇಗಮ್ಮ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊ, ಈ ಮನೆ ಯಜಮಾನಿಯಾಗಿ ಈ ಮನೆಗೆ ಏನು ಒಳಿತು ಅದನ್ನೇ ನಾನು ಮಾಡಿದ್ದೀನಿ ಹೊರತು ಇನ್ನೇನೂ ಕೂಡ ಇಲ್ಲ. ಆ ರೀತಿ ಇದ್ದಿದ್ರೆ ನಿನಗೆ ಪ್ರಾಬ್ಲಮ್ ಆಗ್ತಿರ್ಲಿಲ್ವಾ, ನೀನು ವೈಷ್ಣವ್ಗೆ ವಿಷಯ ಹೇಳು ಅಂತಿದ್ಯಲ್ಲ, ನಿನ್ನ ಸಂಸಾರ ಹಾಳಾಗ್ತಿರ್ಲಿಲ್ವಾ ಅಂತಂದ್ರೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಆತ. ಯಾವುದೇ ಕಾರಣಕ್ಕೂ ಒಂದು ವಿಷಯನ ನಾವು ಮುಚ್ಚಿಡ್ತೀವಿ ಅಂದರೆ ಒಳ್ಳೇದಾದ್ರೆ ಯಾಕೆ ಮುಚ್ಚಿಡ್ಬೇಕು, ಸತ್ಯ ಹೇಳ್ಬಹುದಲ್ವಾ. ನೀವು ಸತ್ಯನ ಹೇಳ್ಬಾರ್ದು ಮುಚ್ಚಿಡ್ಬೇಕು ಅಂತಿದ್ರೆ ಖಂಡಿತ ಅಲ್ಲಿ ನೀನು ಕೆಟ್ಟದಿದೆ ಅಂತಾನೆ ತಾನೇ ಅರ್ಥ, ತಪ್ಪಾಗಿದೆ ಅಂತ ತಾನೇ ಅರ್ಥ ಅಂತ ಇಲ್ಲಿ ಲಕ್ಷ್ಮಿ ಹೇಳ್ತಿದ್ರೆ. ಏನಮ್ಮ ಮಾತಾಡ್ತಿದ್ಯಾ, ಸೂಜಿ ಕತ್ತಿ ಚಿನ್ನದು ಅನ್ನೋ ಮಾತ್ರಕ್ಕೆ ಚುಚ್ಕೊಳಕ್ಕಾಗತ್ತಾ, ಕಣ್ಣಿಗೆ ಚುಚ್ಕೊಳಕ್ಕಾಗತ್ತಾ ಅಂತ ಕೇಳ್ತಿದಾರ. ಜೊತೆಗೆ ಹಾಗಂದ್ ಮಾತ್ರಕ್ಕೆ ಅದರ ಉದ್ದೇಶ ಚಿನ್ನದಾದ್ರೂ ಕೂಡ ಅದೇ ಆಗಿರತ್ತಲ್ವಾ, ಕತ್ತರಿಸೋದು ಹಾಗೆ ಚುಚ್ಚೋದು. ಯಾಕಿದೆ ಸೂಕ್ಷ್ಮತೆಯನ್ನು ನೀನು ಅರ್ಥ ಮಾಡ್ಕೋತಿಲ್ಲ. ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿರೋದು ಒಂದೇ, ಲಕ್ಷ್ಮಿ ದಯವಿಟ್ಟು ಈ ವಿಷಯನ ಯಾವುದೇ ಕಾರಣಕ್ಕೂ ನೀನು ವೈಷ್ಣವ್ ಹತ್ರ ಹೇಳ್ಬೇಡ ಈ ಜಾತಕದ ವಿಷಯನ ಅಂದಾಗ. ಇಲ್ಲ ಆತ ಜಾತಕದ ವಿಷಯ ವೈಷ್ಣವ್ ಅವ್ರಿಗೆ ಗೊತ್ತಾಗ್ಲೇಬೇಕು ಅಂತ ಹೇಳ್ತಿದ್ದಾರೆ. ಈ ಮಾತುಗಳನ್ನ ವೈಷ್ಣವ್ ಕೇಳಿಸ್ಕೊಂಡೇ ಬಿಡ್ತಾನೆ. ಹಾಗಿದ್ರೆ ಅಮ್ಮ ಜಾತಕದ ವಿಷಯ ಸುಳ್ಳ ನಿಜಾನ, ಹಾಗಿದ್ರೆ ನನ್ನ ಜಾತಕದಲ್ಲಿ ದೋಷ ಇತ್ತ ಅಂತ ಕೇಳ್ತಿದ್ರೆ ಈ ಕಡೆ ನಡ್ಕೋಗ್ತಿದ್ದಾರೆ, ಬೆವರ್ತಿದ್ದಾರೆ ಎಲ್ಲ. ಈ ಕಡೆ ಕಾವೇರಿಯವರು ನಿಮ್ಗೆ ಗೊತ್ತಿದೆ ಈ ಒಂದು ಜಾತಕದ ವಿಷಯ ಅಂತ ಲಕ್ಷ್ಮಿ ಕೇಳ್ತಿದ್ದಾಗೆ ಅದನ್ನು ಹಾಸ್ಪಿಟಲಲ್ಲಿ ಕೀರ್ತಿ ಹೇಳಿದ್ಲು. ಆದರೆ ನಾನು ಕೀರ್ತಿ ಹೇಳಿದ ಮಾತನ್ನ ನಮ್ಮದೇ, ಅವಳನ್ನೇ ಬೈದು ಕಳಿಸ್ದೆ. ನಮ್ಮಮ್ಮ ಅಂಥವ್ರು ಅಲ್ಲ ಅಂತ ವಾದ ಮಾಡ್ದೆ. ಆದರೆ ಅಮ್ಮ ನೀನು ನಿಜ ಹೇಳು, ಮೌನವಾಗಿ ಯಾಕಿದೆಯಾ, ಓಪನ್ ಆಗಿ ಮಾತನಾಡು, ಕೇಳ್ತಿದ್ದೇನೆ ತಾನೆ, ಪ್ರಶ್ನೆಗೆ ಉತ್ತರ ಕೊಡು ಅಂತ ವೈಷ್ಣವ್ ದಬಾಯಿಸಿ ಕೇಳ್ತಿದ್ರೆ ಗೊಂಬೆ ಆಡ್ಸೋರು ಮಾಡಿದ ಮಾತುಗಳು ನೆನಪಾಗುತ್ತೆ ಕಾವೇರಿ ಅವ್ರಿಗೆ. ರೆಕ್ಕೆ ಬಲಿತ ಹಕ್ಕಿ ಹಾರತ್ತೆ, ಪ್ರಶ್ನೆ ಮಾಡುತ್ತೆ, ನಿಮ್ಮ ವಿರುದ್ಧ ನಿಲ್ಲತ್ತೆ ಅಂತ ಹೇಳಿದ್ದು. ಏನಪ್ಪ ಎಲ್ಲ ಕೂಡ ಮುಗೀತು ಅಂತ ಅನಿಸ್ತದ, ಎಲ್ಲ ಕೂಡ ನನ್ನ ವಿರುದ್ಧವಾಗಿ ಆಗ್ತಿದ್ಯಲ್ಲ, ಏನು ಮಾಡೋದು ಅಂತ ಅನ್ಕೋತಿದ್ರೆ ಅದೇ ಎಲ್ಲ ಹೇಳ್ಬಿಡಿ ಆತ.
ಪರಿಸ್ಥಿತಿ ಕೈ ಮೀರ್ತದೆ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಈ ಒಂದು ಪರಿಸ್ಥಿತಿಲಿ ಬೇಕಾ ವೈಷ್ಣವ್ ಇದೆಲ್ಲ ಯಾತಕ್ಕೀಗ? ಹೇಗೋ ಲಕ್ಷ್ಮಿಗೆ ಪಾಪ ಹುಷಾರಿಲ್ಲ, ಇಂಥ ಸಮಯದಲ್ಲಿ ಇದೆಲ್ಲ ಬೇಕಾ ಅಂದಾಗ ಒಂದು ಸುಳ್ಳು ನಮ್ಮ ವಿರುದ್ಧ ನಡೆದಿದೆ ಅಂದಮೇಲೆ ಸುಳ್ಳು ಏನು ಅನ್ನೋದನ್ನ ತಿಳ್ಕೊಳ್ಳೇಬೇಕಾಗತ್ತಾ? ಇವತ್ತೋ ನಾಳೆನೋ ಈ ವಿಷಯ ಎಲ್ಲ ಗೊತ್ತಾಗ್ಲೇಬೇಕಲ್ವಮ್ಮ? ದಯವಿಟ್ಟು ವಿಷಯ ಏನು ಅಂತ ಹೇಳು ಅಂತಂದ್ರೆ ಅಷ್ಟರಲ್ಲಿ ಅಜ್ಜಿ ಕೃಷ್ಣ ಅವರು ಏನೋ ಗಲಾಟೆ ಆಗ್ತದೆ ಅಂತ ಗಂಗಕ್ಕ ಹೇಳಿದ ತಕ್ಷಣ ಎಲ್ಲರೂ ಕೂಡ ಗಂಗಕ್ಕ ಸಮೇತ ಇಲ್ಲಿಗೆ ಬರ್ತಾರೆ. ಏನಾಯ್ತು ಏನು ಅಂತ ಕೇಳ್ತಿದ್ರೆ ಇಲ್ಲಿ ನನ್ನ ಜಾತಕದಲ್ಲಿ ದೋಷ ಆಯ್ತಂತಪ್ಪ. ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ, ಕೀರ್ತಿ ಹೇಳಿದ್ದು ಅಂತ ವೈಷ್ಣವಿ ಹೇಳ್ತಿದ್ದಾಗೆ ಈ ಕಡೆ ಜಾತಕ ಬರ್ಸಿದ್ದು ಅತ್ತೆ ಅಲ್ವಾ? ಅತ್ತೆ ನಿಮಗೆ ಗೊತ್ತಿತ್ತಾ ವೈಷ್ಣವ್ ಜಾತಕದಲ್ಲಿ ದೋಷ ಇತ್ತು ಅಂತ ಕೇಳ್ತಿದ್ರೆ ಇಲ್ಲಪ್ಪ ನನಗೆ ಆ ರೀತಿ ಏನೂ ಕೂಡ ಗೊತ್ತಿಲ್ವಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಕೃಷ್ಣ ಅವರಂತೂ ಕಾವೇರಿಗೆ ನಿನಗೆ ಗೊತ್ತಿದೆ ಕಾವೇರಿ, ಜಾತಕ ಬಚ್ಚಿದ ಅತ್ತೆಗೆ ಗೊತ್ತಿಲ್ಲ ಅಂದ್ರೆ ನಿನಗೆ ಗೊತ್ತಿತ್ತಾ? ಹೇಗೆ ಗೊತ್ತಿತ್ತು ಜಾತಕದಲ್ಲಿ ದೋಷ ಇದೆ ಅಂತ? ಇದನ್ನೆಲ್ಲ ನೋಡ್ತಿದ್ರೆ ಬೆನ್ನಿಂದ ಮತ್ತಿನ್ನೇನೋ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ವಾ ಅಂತ ತುಂಬಾ ಸೂಕ್ಷ್ಮವಾಗಿ ತೋರಿಸ್ತಿದ್ದಾರೆ ಕಾವೇರಿ ತಪ್ಪನ್ನ. ನಂತರ ಸುಪ್ರೀತ್ ಅವರು ಮಗನ್ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಯಾವುದೋ ಕೆಫೆ ಏರಿಯಾದಲ್ಲಿ ಕುತ್ಕೊಂಡಿದ್ದಾನೆ. ಅಂಕಿತ್ ಫೋನ್ ಮಾಡಿದ್ರೆ ಗಗನ್ನ ಮೀಚ್ ಮಾಡೋಕೆ ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ. ಬಟ್ ಸುಪ್ರೀತ್ ಅವ್ರಿಗೆ ಗೊತ್ತು ಗಗನ್ ಮನೆ ಇಲ್ಲಿಂದ 20 ಕಿಲೋಮೀಟರ್ ದೂರ ಇದೆ, ಇಲ್ಲಿಗಂತೂ ಬರೋಕ್ ಸಾಧ್ಯ ಇಲ್ಲ, ಮತ್ತಿನ್ನೇನೋ ಮಾಡ್ತಿದ್ದಾನೆ ಅಂತ. ನಿಜವಾಗ್ಲೂ ಅಲ್ಲಿ ಅಂಕಿತ್ ಬಂದಿರೋದು ತನ್ನ ತಂದೆಯ ಸುಳಿವನ್ನ ಹುಡ್ಕೊಂಡು. ಹಾಗಿದ್ರೆ ತಂದೆಯ ಸುಳಿವು ಸಿಗತ್ತಾ? ಕತೆ ಅಂತಿಮದತ್ತ ಹೋಗ್ತಿರೋದ್ರಿಂದ ಇಲ್ಲಿ ಸುಪ್ರೀತ್ ಅವರು ಅಂಕಿತ್ಗೆ ಎಲ್ಲಾ ವಿಷಯ ಅಪ್ಪನ ವಿಷಯ ಕೂಡ ಹೇಳಿ ರಿವೀಲ್ ಮಾಡ್ಬಿಡ್ತಾರ. ಜೊತೆಗೆ ಈ ಕಡೆ ಒಳಗಡೆ ನುಗ್ಗೆ ಬಿಡ್ತಾರೆ ಸುಪ್ರೀತ್ ಅವರು. ಅಂಕಿತ್ ಅಲ್ಲಿ ಕುತ್ಕೊಂಡಿದ್ದಾನೆ ಟೇಬಲ್ ಮೇಲೆ. ನಂತರ ಈ ಕಡೆ ಕಾವೇರಿ ಅವರಂತೂ ಸತ್ಯ ಹೇಳಮ್ಮ ಅಂತ ವೈಷ್ಣವಿ ಹೇಳ್ತಿದ್ರೆ ಚೀರ್ಕೊಂಡ್ಬಿಡ್ತಾರೆ. ಬಿಕಾಸ್ ಅಲ್ಲಿ ಒಂದು ಸೌಂಡ್ ಆಗ್ತಿರುತ್ತೆ, ಗೋಡೆಗೆ ಮೊಳೆ ಹೊಡಿತಿರ್ತಾರೆ. ಈ ಒಂದು ಸೌಂಡ್ ಅಲ್ಲಿ ನಾನು ಹೇಗೆ ಏನು ಹೇಳಲಿ, ನನಗಂತೂ ಹುಚ್ಚಿಡಿತಿದೆ ಅನ್ನೋ ನೆಪ ಇಟ್ಕೊಂಡು ಅಲ್ಲಿಂದ ಹೋದ್ರೆ ಈ ಕಡೆ ವೈಷ್ಣವ್ ವಿಧಿ ರೂಮ್ಗೆ ಹೋಗಿ ಏನು ಮಾಡ್ತಿದ್ರ ನೀವು, ಇಲ್ಲಿಂದ ಹೊರಡಿ ಅಂತಿದ್ರೆ ಅವ್ರನ್ನ ಕರೆಸಿದ್ದು ನಾನೇ ಅಣ್ಣ ಫೋಟೋ ಫ್ರೇಮ್ ಹಾಕ್ಸ್ಲಿಕ್ಕೆ. ಏನಿದು ಅಂದಾಗ ಮನೇಲಿ ಇಂಥ ಪರಿಸ್ಥಿತಿ ಆಗ್ತಿದೆ, ಇದೆಲ್ಲ ಬೇಕಿತ್ತಾ ಅಂತ ವೈಷ್ಣವ್ ಕೇಳ್ತಿದ್ರ. ಹೌದಲ್ವಾ? ಈ ಮನೇಲಿ ನಿನ್ನ ಹೆಂಡತಿ ಬಿಟ್ರೆ ಬೇರೆ ಯಾರೂ ಇಲ್ಲ ಅಲ್ಲ, ಯಾರಿಗೂ ಕೂಡ ಬೆಲೆನೂ ಇಲ್ಲ, ಅವ್ರ ಭಾವನೆಗಳಿಗೂ ಬೆಲೆ ಇಲ್ಲ ಅಲ್ವಾ ಅಂತ ತುಂಬಾ ಸಿಟ್ಟು ಮಾಡ್ಕೋತಾಳೆ. ನಂತರ ಅವಳೇ ಬರ್ತಾಳೆ ಹಾಲ್ನಲ್ಲಿ. ಕಾವೇರಿ ಅವ್ರು ಕೂತಿರ್ಬೇಕಿದ್ರೆ ಏನಮ್ಮ ಇದು, ನಿನ್ಗೆ ಪುಟ್ಟ ಒಬ್ನೇನ ಇರೋದು, ಇಷ್ಟ ದಿನ ಪುಟ್ಟ ಅಂತಿದ್ದೆ, ಮಗಳು ಅಂತನಾದ್ರೂ ಇತ್ತು, ಈಗ ಮಗಳು ಅಂತ ಕೂಡ ಇಲ್ವಾ? ಹಾಗಿದ್ರೆ ನಿಜವಾಗ್ಲೂ ನನ್ಗೆ ಅನ್ನಿಸ್ತಿರೋದು ನಿನ್ಗೆ ಪ್ರೀತಿ ಇಲ್ವಾ ಅಥವಾ ನಾನು ನಿನ್ ಮಗಳೇ ಅಲ್ವಾ ಅಂತ ಕೇಳ್ತಿದ್ದಾಳೆ. ಯಾಕೆ ರೀತಿ ಮಾತನಾಡ್ತಿದ್ಯಾ ಅಂದಾಗ ಇನ್ನೇನು ಮಗಳ ಬರ್ಡೇ ಇವತ್ತು ಅನ್ನೋ ಸ್ಪೆಷಲ್ ಡೇ ಕೂಡ ನಿಮ್ಗೆ ನೆನಪಿಲ್ವಲ್ಲ, ನನ್ನ ಮನ್ಸಿಗೆ ಹೇಗೆ ಘಾಸಿ ಆಗ್ಬೇಕು ಅಂತಿದ್ದಾಗೆ ವೈಷ್ಣವ್ ಕಾವೇರಿಯವರು ಹಾಗೆ ಕೃಷ್ಣ ಅವ್ರು ಎಲ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಈ ಕಡೆ ಅಯ್ಯೋ ಮಗಳ ಬರ್ಡೇನ ಮರ್ತ್ಬಿಟ್ವಲ್ಲ ಅಂತ ಕನ್ವಿನ್ಸ್ ಮಾಡೋಕೆ 3 ಜನ ಕೂಡ ಟ್ರೈ ಮಾಡಿದ್ರೆ ವಿಧಿ ನೀವ್ ಯಾರು ಕೂಡ ನನ್ನ ಫ್ಯಾಮಿಲಿನೇ ಅಲ್ಲ ಅಂತ ಅನ್ಕೊಂಡು ಕುಪ್ಪ ಮಾಡ್ಕೊಂಡು ಹೋಗ್ತಾಳೆ. ಹಾಗಾದ್ ಮಾತ್ರ ಈಗ ವೈಷ್ಣವ್ ಸುಮ್ಮನೆ ಇರ್ತಾನೆ. ಅದೇನಪ್ಪ ಇಟ್ಕೊಂಡು ಕಾವೇರಿಯವರು ಬಚಾವಾಗೋಕೆ ಟ್ರೈ ಮಾಡ್ತಾರೆ. ಆದ್ರೆ ವೈಷ್ಣವ್ ಮಾತ್ರ ಸುಮ್ಮನಿರುವುದಿಲ್ಲ. ಹಾಗಾಗಿ ಕಾವೇರಿಯವರು ನಾ ಪ್ರಶ್ನೆ ಮಾಡ್ತಿದ್ದಾಗೆ ಈ ಕಡೆ ಹೌದು ಪುಟ ನಿನ್ ಜಾತಕದಲ್ಲಿ ದೋಷ ಇದ್ದಿದ್ದು ನಿಜ ಅಂತ ಹೇಳ್ಬಿಡ್ತಾರೆ. ಹಾಗಾದ್ರೆ ಇದು ಸತ್ಯನ ಸುಳ್ಳ ಅನ್ನೋ ಒಂದು ವಿಷಯನ ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಮುಂದಾಗ್ತಾರ, ಅಥವಾ ಕಾವೇರಿ ಅವರು ಹೇಳಿದಾಗೆ ಜಾತಕದಲ್ಲಿ ದೋಷ ಆಯ್ತು ಅಂತ ಅನ್ಕೊಂಡು ಮಗನಿಗೋಸ್ಕರ ಏನೋ ಮಾಡಿದಾಳೆ ಅಂತ ಕ್ಷಮಿಸ್ಬಿಡ್ತಾರ? ಹಾಗಿದ್ರೆ ಇದು ಕಾವೇರಿ ಅವರು ಹೇಳೋ ಸತ್ಯ ಆದ್ರೆ ನಿಜವಾದ ಸತ್ಯ ಕೀರ್ತಿ ಕೈಯಲ್ಲಿದೆ. ಕೀರ್ತಿ ಕೈಯಲ್ಲಿರುವ ಆ ಒಂದು ಸತ್ಯ ಮನೆಯವ್ರ ಮುಂದೆ ಬಟಾಬೈಲಾಗ್ತಿದ್ದಾಗೆ ಕಾವೇರಿಯವರ ಆಟಕ್ಕೆ ಕೂಡ ಫುಲ್ ಸ್ಟಾಪ್ ಬೀಳುವುದಂತೂ ಸತ್ಯ. ಹಾಗಿದ್ರೆ ಲಕ್ಷ್ಮಿ ಕೂಡ ಕಾವೇರಿ ಅವರು ಹೇಳಿದ್ ಮಾತನ್ನೇ ನಿಜ ಅನ್ಕೋತಾಳ ಅಥವಾ ಲಕ್ಷ್ಮಿ ಕೀರ್ತಿ ಭೇಟಿ ಆಗತ್ತಾ? ಮನೆಯಲ್ಲಿ ಸಂಭ್ರಮದ ವಾತಾವರಣ, ಬರ್ಡೇ ಸೆಲೆಬ್ರೇಷನ್ ಶುರುವಾಗುತ್ತಾ ವಿಧಿದು. ಅದೇ ಒಂದು ದಿನ ಕಾವೇರಿಯವರ ಮುಖವಾಡ ಕೂಡ ಕಳ್ಸಿ ಬೀಳೋ ದಿನ ಬಂದೇ ಬಿಡುತ್ತಾ? ಏನಾಗುತ್ತೆ, ಹೇಗಿರುತ್ತೆ ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲ ವಿಡಿಯೋವನ್ನು ಟಿವಿಗೂ ಮೊದಲೇ ನೋಡಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ.